ಜಮಖಂಡಿಯಲ್ಲಿ ಕರಪತ್ರ ಬಿಡುಗಡೆ ಮಾಡುವ ಮೂಲಕ ಸುದ್ದಿಗೋಷ್ಠಿ ಪ್ರಾರಂಭಿಸಿದರು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ನಡೆದ ಶೋಷಿತರ ಐತಿಹಾಸಿಕ ಸಾಮಾಜಿಕ ಹೋರಾಟದ ಪ್ರತೀಕ ಮಹಾಡ್ ಸತ್ಯಾಗ್ರಹ 97 ಸ್ಮರಣೋತ್ಸವ ಅಂಗವಾಗಿ 20 ಮಾರ್ಚ್ 2024ರಂದು ಮುಂಜಾನೆ ಜಮಖಂಡಿ ನಗರದ ಡಾಕ್ಟರ್ ಅಂಬೇಡ್ಕರ್ ಭವನದಲ್ಲಿ ಕಾರ್ಯಕ್ರಮ ಜರುಗುವುದು ಎಂದು ಭೀಮವಾದ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಸುದ್ದಿಗೋಷ್ಠಿ ಕರೆಯಲಾಗಿತ್ತು. ಸುದ್ದಿಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದ ಅವರು, ಸ್ವಾಭಿಮಾನ ಸಮಾವೇಶವನ್ನು ಹಮ್ಮಿಕೊಂಡಿದ್ದು ಈ ಕಾರ್ಯಕ್ರಮಕ್ಕೆ ಪೂಜ್ಯ ಶ್ರೀ ಜ್ಞಾನ ಪ್ರಕಾಶ ಸ್ವಾಮೀಜಿ, ಲೈಂಗಿಕ ಅಲ್ಪಸಂಖ್ಯಾತರ ಹಕ್ಕುಗಳ ಹೋರಾಟಗಾರ್ತಿ ಕೆಸಿ ಅಕ್ಷತಾ ಭಾಗವಹಿಸಲಿದ್ದು, ಜಿಲ್ಲೆಯ ಎಲ್ಲ ಭೀಮವಾದಿಗಳು, ಪ್ರಗತಿಪರರು, ಸಂವಿಧಾನ ಪ್ರೇಮಿಗಳು ನೂರಾರು ಸಂಖ್ಯೆಯಲ್ಲಿ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ಮಾಧ್ಯಮಗೋಷ್ಠಿ ಮೂಲಕ ಮನವಿ ಮಾಡಿಕೊಂಡರು. ಈ ಸಂದರ್ಭದಲ್ಲಿ ಯಮನಪ್ಪ ಗುಣದಾಳ, ಸಿದ್ಧಾರ್ಥ ಸಿಂಗೆ, ಶ್ರೀನಾಥ ನವನಿ, ಸದಾಶಿವ ಹಾದಿಮನಿ, ಪರಮಾನಂದ ತಳವಾರ, ವಿನೋದ ಸಿಂಗೆ, ಭರತೇಶ ಪಾನೇಕ್ಕನವರ, ಶಶಿಕಾಂತ ಕಾಂಬಾಳೆ ಹಾಗೂ ಭೀಮವಾದ ದಲಿತ ಸಂಘರ್ಷ ಸಮಿತಿ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ವರದಿ ಸಾಜಿದ್ ಮುಲ್ಲಾ, ಎಬಿ ನ್ಯೂಸ್, ಜಮಖಂಡಿ. ಬುಧವಾರ 20 ಮಾರ್ಚ್ 2024ನೇ ತಾರೀಕ ಇಲ್ಲಿ ಕುಚನೂರು ರೋಡ್ದಾಗಿರ್ತಕ್ಕಂಥ ಡಾಕ್ಟರ್ ಅಂಬೇಡ್ಕರ್ ಭವನದಾಗ ಭೀಮವಾದ ದಲಿತ ಸಂಘರ್ಷ ಸಮಿತಿ ಬಾಗಲಕೋಟೆ ಜಿಲ್ಲಾ ಸಮಿತಿ ವತಿಯಿಂದ ಸ್ವಾಭಿಮಾನ ಸಮಾವೇಶ ಅಂತ ಹಮ್ಮಿಕೊಂಡಿದ್ದೀವಿ. ಸ್ವಾಭಿಮಾನ ಸಮಾವೇಶ ನಾವು ಯಾಕೆ ಹಮ್ಮಿಕೊಂಡಿದ್ದೀವಿ ಅಂದ್ರೆ, ಡಾಕ್ಟರ್ ಎಸ್.ಕೆ. ಬೋಳೆ ಇರ್ತಕ್ಕಂಥವ್ರು ಮುಂಬೈ ಅಸೆಂಬ್ಲಿ ಮಿನಿಸ್ಟರ್ ಆಗಿರ್ತಾರೆ. ಮಿನಿಸ್ಟರ್ ಆಗಿ ಅವರೊಂದು ಕಾಯ್ದೆಯನ್ನು ಪಾಸ್ ಮಾಡ್ತಾರೆ. ಏನಂದ್ರ, ಸಾರ್ವಜನಿಕವಾಗಿರ್ತಕ್ಕಂಥ ಕೆರೆ, ಬಾವಿ, ಹಳ್ಳ, ಕುಡಿಯ ನೀರಿನ ಮೂಲಗಳು ಯಾವ್ಯಾವ ಇರ್ತಾವ ಅವೆಲ್ಲರೂ ಯಾವುದೇ ಜಾತಿ, ಧರ್ಮ, ಪಂಥ ಇಲ್ಲದ ಎಲ್ರಿಗೂ ಮುಕ್ತವಾಗಿರಬೇಕು ಅಂತಕ್ಕಂಥ ಒಂದು ಕಾಯ್ದೆಯನ್ನು ಜಾರಿಗೆ ತರ್ತಾರೆ ಡಾಕ್ಟರ್ ಎಸ್.ಕೆ. ಬೋಳೆ ಅವರು. ಜ್ಞಾನ ಪ್ರಕಾಶ್ ಸ್ವಾಮೀಜಿ ಅವರು ಕೂಡ ಈ ವೇದಿಕೆಗೆ ಬರ್ತಾ ಇದಾರೆ. ಅವರೆಲ್ಲ ಭಾಷಣ ತಾವು ಕೇಳಿರ್ತೀರಿ. ಕೋಟು, ಬೂಟು, ಸೂಟು ನಮ್ಗೆ ಕೊಟ್ಟಿದ್ದು ಅಂಬೇಡ್ಕರ್ ಅಂತ. ಅವರು ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹಲವಾರು ವಿಚಾರಗಳನ್ನ ಜಾಗೃತಿ ಮಾಡುವ ಕಡೆ ಹೋಗ್ತಾ ಇದಾರೆ. ಇದೆಲ್ಲ ಹೊರತುಪಡಿಸಿದ್ರೆ ಯಾವುದೇ ರಾಜಕೀಯ ವ್ಯಕ್ತಿಗಳಿಗಾಗ್ಲಿ ಅಥವಾ ರಾಜಕೀಯ ಪಕ್ಷದವರಿಗಾಗ್ಲಿ ನಾವು ಆಹ್ವಾನ ಕೊಟ್ಟಿಲ್ಲ. ಕೇವಲ ಮಾತ್ರ ನಾವು ಸಂಘಟನೆಯ ಪದಾಧಿಕಾರಿಗಳು, ಕಾರ್ಯಕರ್ತರು, ಅಭಿಮಾನಿಗಳಿಗೆ, ಅನುಯಾಯಿಗಳಿಗೆ ಮಾತ್ರ ಅವಕಾಶ